ಕಳಿಸ್ತಾನೆ ಇದ್ ನಮ್ದು ಅಂತ. ಅವ್ನ್ ಹೆಂಗ್ ಬರ್ತಾನೆ ಸರ್? ಅವ್ನ್ ಇದೇ ತರ ಕ್ರಿಯೇಟ್ ಮಾಡೋನ್ ಹೆಂಗ್ ಬರ್ತಾನೆ? ಈಗ ನೀವು ಡಾಕ್ಯುಮೆಂಟ್ಸ್ ಇದ್ದವನು ಕೋರ್ಟ್ಗೆ ಹೋಗ್ಲಿ, ನಾವು ಕೋರ್ಟ್ಗೆ ಹೋಗಿದೀವಲ್ಲ, ಅಲ್ಲೇ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಲಿ. ಅವಂದಾದ್ರೆ ಅವ್ನ್ ತಗೊಳ್ಳಿ. ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಹೊಡಿಯಕ್ಕೆ ಕೋರ್ಟ್ ಆರ್ಡರ್ ನಮ್ ಲಾಯರ್ ಹೇಳಿದ್ರಲ್ಲ, ಈಗ ಅವ್ನ್ ತುಂಬಾ ಮಾಡಿದಾನೆ. ಲಾಯರ್ ಹೇಳ್ತಾ ಇದ್ರು, ಇಲ್ಲಮ್ಮ ಅದ್ ನಿಮ್ಮಂಗ ಆಗಲ್ಲ, ಅದ್ ಅವ್ರದ್ದೇ ಬಿಟ್ಬಿಡಿ ಅನ್ನೋರಲ್ವಾ. ನಾವು ಕೋರ್ಟ್ ಹಾಕಿದ್ಮೇಲೆ ಹೇಳ್ತಾರಲ್ವಾ ಲಾಯರ್. ಅವನಿಗೆ ಅವ್ನ್ ದೊಡ್ಡ ವೀರ ಅನ್ನಿಸ್ಕೊಳಕ್ ಹೋಗ್ಯವನಿ. ನನ್ ಮಗನ ಹೆಸರು ನೋಡ್ಬಿಟ್ಟು ಹೋಗವನ ಅವನು. ಹಾಸನಲ್ಲಿ ನಾನೇನು ಅಂತ ಅವ್ನಿಗೆ ತೋರ್ಸ್ಬೇಕಲ್ಲ. ದುಡ್ಡು ಕೊಟ್ಟು ನಾವ್ ಜಾಗ ತಗೊಂಡಿರೋರು ಇಲ್ಲೇ ಇದಾರೆ ಲೋಕಲ್ ಅಲ್ಲಿ. ಅವ್ರನ್ನು ಕರೆಸ್ತೀನಿ, ನಾಳೆ ಬರ್ತೀನಿ, ಅವ್ರನ್ನು ಕರಿತೀನಿ. ನಾಳೆ ಅಲ್ಲಿಗೆ ಹೋಗ್ತಿದ್ರ ಮೇಡಮ್ ತಾವು? ಹೌದೌದು, ನಾಳೆ ನಾನು ಹೋಗಿ ಕರ್ದು ಹೇಳ್ಬೇಕು. ಇವ್ನ ಸ್ವರೂಪನ್ ಕರಿತೀನಿ, ನೋಡಪ್ಪ ಹಾಸನ್ ಹೆಸರು ಹಾಳು ಮಾಡ್ತಾವ್ನ ಇವನು ಸ್ವಲ್ಪ ನೋಡ್ಕೊ ಅಂತ ಹೇಳ್ಬೇಕು ಅವ್ನಿಗೆ. ನೀವು ಹೋಗಿ ಪಿಡಿಒ ವಿರುದ್ಧನೂ ಕಂಪ್ಲೇಂಟ್ ಕೊಡ್ತೀರಾ ಮೇಡಮ್ ನಾಳೆ? ಪಿಡಿಒ ಮೇಲೆ ಕೊಡ್ಲೇಬೇಕು, ಎಲ್ದಿದ್ರು ಕೊಡ್ಲೇಬೇಕು. ಅವ್ನು ಎಷ್ಟೋ ಜನದ ಮನೆ ಹಾಳು ಮಾಡ್ತಾವ್ನೆ, ಅವ್ನು ಈ ತರ ಕ್ರಿಯೇಟ್ ಮಾಡ್ತಾವ್ನೆ. ಅವನು ಕೋರ್ಟಲ್ ತಗೊಳ್ಳಿರಿ, ಅವಂದಾದ್ರೆ ನಾವು ಕೋರ್ಟ್ಗೆ ಹೋಗಿದೀವಿ, ಅಲ್ಲಿ ಹೋಗಿ ತಗೊಳ್ಳಿ, ಅವಂದೇ ತಗೊಳ್ಳಿ. ಇಲ್ಲಿ ಯಾಕೆ ಬಂದವನೆ ಡೈರೆಕ್ಟ್ ಏಕಾಏಕಿ? ಏನ್ ತೋರ್ಸ್ಕೊಳಕ್ ಬಂದವನು. ಎಲ್ಲರಿಗೂ ಹಿಂಗೆ, ಎಲ್ರಿಗೂ ಇದೇ ಕೆಲ್ಸ ಅಂತೆ. ಅವನು ಬೆದರಿಕೆ ಹಾಕೋದಂತೆ ಅವ್ನ ಕೆಲ್ಸ. ಬೆದರಿಕೊಂಡು ಎಲ್ಲಾರ್ಗು ಹೇಳ್ಕೊಂಡ್ ಬರೋದು, ನನ್ನಂತೆ ಆಗ್ಬಿಟ್ಟಿದೆ, ನಂದ್ 5,000 ರೂಪಾಯಿಗೆ ಮಾರಾಟಕ್ಕೆ ಇಟ್ಟಿದೀನಿ ಅಂತ ಹೇಳ್ಕೊಂಡ್ ಓಡಾಡ್ತಿದ್ದ ಇಷ್ಟ ದಿನ. ಯಾರ್ ತಗೋತಾರೆ ಸರ್? ಪೇಪರ್ ಕರೆಕ್ಟ್ ಆಗಿರೋರು. ನಾನು ಓನರು, ಅವನ ಹತ್ರ ಹೆಂಗ್ ತಗೊಂಡ್ಬಿಡ್ತಾರ ಸರ್? ಹೌದು ಮೇಡಮ್, ಅದಕ್ಕೆ ಈಗ ಅವ್ರು ಬೇರೆ ಇದನ್ ಮಾಡಿದೀವಿ ಅಂತ ಹೇಳಿದ್ರು. ಈಗ ಸ್ವರೂಪ್ ಅವ್ರಿಗೆ ಏನಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್? ಇಲ್ಲ ಸರ್, ಸ್ವರೂಪ್ ಹತ್ರ ಹೇಳ್ತೀನಿ, ತಿಳಿಸ್ತೀನಿ. ನೋಡಪ್ಪ, ಹಾಸನೊಳಾಗಿ ನಾನ್ ಮುಂದುವರಿಯಕ್ ಮುಂಚೆ ನೀನ್ ನೋಡ್ಕೊ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನ್ ಹೇಳಲ್ಲ. ನಾನ್ ಕಾನೂನ್ ಪ್ರಕಾರ ಮಾಡ್ತೀನಿ. ಓಕೆ, ಈಗ ಏನಾರ ಕೋರ್ಟ್ಗೆ ನೀವು ಅಪ್ಲಿಕೇಶನ್ ಏನಾರ ಹಾಕಿದ್ದೀರಾ ಮೇಡಮ್? ಸರ್, ಕೋರ್ಟ್ ಅಲ್ಲಿ ಕೇಸ್ ಇದೆ ಸರ್. ನಾನು ಹೇಳೋದ್ ಅರ್ಥ ಆಗ್ತಿಲ್ವಾ? ನಮ್ ಲಾಯರ್ ಅವರೇ ಬಂದಿದ್ದು, ಅವ್ರಿಗೆ ಕೇಸ್ ಕೊಟ್ಟಿದೀವಿ, ದೊಡ್ಡ ಲಾಯರ್ ಕೊಟ್ಟಿದೀವಿ. ಲಾಯರ್ ಇಲ್ದೇ ಇರೋ ಟೈಮಲ್ಲಿ ಸಂಡೇ ಮಾಡ್ಯವನ ಅವನು. ಸಂಡೇ ಅವ್ರ ಮನೆಯಿಂದ ಬಂದಿದ್ದು, ಅವ್ರು ಹೊರಗಡೆ ಹೋಗಿದ್ದಾರೆ ಈಗ ಹೊಸ ವರ್ಷ ಅಂತ. ಅವ್ರಿಗೆ ಇದೇ ಕೆಲ್ಸ ಸರ್, ಯಾವಾಗ ಏನು ಇವೆಲ್ಲ ಇದೇ ಕೆಲ್ಸ. ಒಂದ್ ದಂಧೆ ಇದೆ ಅಲ್ಲಿ. ಇವನು ಪಿಡಿಒ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ. ಅವನು ಗೌರ್ಮೆಂಟ್ ಅಧಿಕಾರಿನೇ ಈ ರೀತಿ ಬಂದು ಇವತ್ತೇ ಅದು ಒಳಗಡೆ ಬೋಗಸ್ ಪೇಪರ್ ಗಳೆಲ್ಲ ಕ್ರಿಯೇಟ್ ಮಾಡಿ ಎದುರ್ಸೋದು. ಜನ ಹಳೆ ಪೇಪರ್ ಇಂದ ಒಂದ್ ಸೈನ್ ತಗೊಳ್ಳೋದು, ಎದುರ್ಸೋದು, ಈ ಕೆಲ್ಸ ಮಾಡ್ತಾನಂತೆ. ಈಗೆಲ್ಲ ಇರೋರು ಎಲ್ಲ ಫೇಕ್. ಯಾರು ಫೇಕ್ ಇಲ್ಲ, ಎಲ್ಲ ಹಿಂಗೆ ಕೋರ್ಟ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದಾರಂತೆ. ಎಲ್ಲಾರ್ಗು ಮಾಡ್ಯವನಂತೆ, ಎದುರುಗಡೆಯವ್ರಿಗೂ ಮಾಡ್ತಾನಂತೆ. ಇವ್ನ್ ಮುಂದೆ ಬರಲ್ಲ, ಹಿಂದೆ ಕುತ್ಕೊಂಡು ಈ ತರ ಕ್ರಿಯೇಟ್ ಮಾಡ್ತಾನಂತೆ. ಈಗೊಬ್ಬ ಬಂದಿದ್ನಲ್ಲ ನಟರಾಜು ಅಂತ, ಅವ್ನ್ GP. ಯಾರ್ GP ಹಾಕೊಟ್ಟಿದ್ದಾರೆ ಅಂದ್ರೆ ಅವ್ರ ಹೆಸರಲ್ಲಿ GP ಹಾಕ್ಸ್ಬಿಟ್ಟು ಇವನ್ನೆಲ್ಲ ಹೇಳ್ಕೊಡೋದು, ಹಿಂಗ್ ಮಾಡಿ ಅಂತ ಇವ್ನ್ ಮಾನಿಟರ್ ಮಾಡೋದು. ಅಂದ್ರೆ ನಿಮ್ಗೆ ಗೊತ್ತಿರ ತುಂಬಾ ಜನಕ್ಕೆ ಮಾಡಿದಾರ ಮೇಡಮ್, ನಿಮ್ದು ಇದ್ರಲ್ಲಿ ಒಂದು ಭಾಗನ ಹೇಳಿದ್ರು. ನನ್ಗೆ ಯಾರು ಗೊತ್ತಿಲ್ಲ, ನನಗ್ ಮಾಡಿದಾನೆ ಅದೇ ಹೇಳ್ಬಲ್ಲೆ. ಬೇರೆಯವರೆಲ್ಲ ಹೇಳಿದ್ರು ಹಿಂಗೆಲ್ಲ ಮಾಡ್ತಿದ್ದಾನೆ ಅವನು ಅಂತ. ಕತೆ ಹೇಳ್ತಾರೆ ಸರ್, ಯಾರು ಟಿವಿಲ್ ಬಂದು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನ್ ಟಿವಿಲಿ ಹೇಳ್ತೀನಿ, ಅವ್ರು ಹೇಳ್ಬೇಕಲ್ಲ. ಇಲ್ಲಿ ಬೆಂಗಳೂರಲ್ಲೇ ಇದೀರಾ ಮೇಡಮ್? ಬೆಂಗಳೂರಲ್ಲಿ ಇದೀನಿ, ಬಟ್ ಸಿಕ್ಕಾಗಲ್ಲ, ಬೈಟ್ಸ್ ಕೊಡಕ್ ಆಗಲ್ಲ. ನಾಳೆ ಹಾಸನ್ಗೆ ಹೋಗ್ತೀನಿ, ಅಲ್ಲಿ ಕೊಡ್ತೀನಿ ಬಿಡಿ, ಚಾನಲ್ಗೆ ಹೋಗ್ತೀನಿ. ಹಾಸನದಲ್ಲಿ ಅಲ್ಲೇ ಮಾತಾಡ್ತೀರಾ ಮೇಡಮ್? ಮಾತಾಡ್ತೀನಿ. ನಾನೇ ಹೇಳಿದ್ದು ಚಾನಲ್ಗೆ ಹೇಳಿ ಬಂದು ರೆಕಾರ್ಡ್ ಮಾಡಕ್ ಹೇಳೋ ಅವ್ರಿಗೆ ಅಂತ ನಾನೇ ಫೋನ್ ಮಾಡಿದ್ದು ನಮ್ಮ ಅವನ ಮಗನಿಗೆ. ಯಾಕೆಂದ್ರೆ ಇದೆಲ್ಲ ಸುಮ್ನೆ ಬಿಟ್ಬಿಟ್ರೆ ಇವ್ರನ್ನೆಲ್ಲ ಬಗ್ಸಕ್ ಆಗಲ್ಲ. ಗೊತ್ತಾಗ್ಬೇಕು ಇವ್ರದ್ದು ಎಲ್ಲ ದಂಧೆಗಳು, ಇವ್ರದ್ದು ವ್ಯವಹಾರಗಳು ಗೊತ್ತಾಗ್ಬೇಕು. ಎದ್ರಕತ್ತಾರ ಜನ, ಪೊಲೀಸು ಟಿವಿ ಅಂದ್ರೆ ಎದುರ್ತಾರಲ್ಲ, ಹಂಗೆ ನಮ್ನು ಎದುರ್ಸಕ್ ಬಂದವನು.